ಎಲ್ರಿಗೂ ನಮಸ್ಕಾರ. ರಮೇಶ್ ಅವ್ರಿಂದ ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರು ವೇಸ್ಟ್ ನನಗೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು. ಅಷ್ಟಿಲ್ಲ, ಅಪ್ಪಾಜಿ ಹೇಳ್ತಾರೆ ಅನ್ನದಾತರೆ. ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜಯಮಾಲ ಹೇಳ್ದಂಗೆ ಒಂದು ಆಶ್ಚರ್ಯನೇ ಅವ್ರ ಆಶ್ಚರ್ಯ ಇಲ್ಲದೆ ಹೋದರೆ ನಾವು ಸೆರೆಯಲ್ಲಿ ಇಟ್ಕೊಳ್ತೀವಿ. 100% ಆಶ್ಚರ್ಯ ಇದ್ದಾಗಲೇ ನಾವೆಲ್ಲ ಆಶ್ಚರ್ಯದಿಂದ ಹೊರಗೂ ಬಂದು ಒಂದು ಏನೊಂದು ಅಭಿನಯ ಅಂತ ತೋರಿಸ್ಬೋದಲ್ಲ, ಒಂದು ಫಿಲ್ಮ್ ಅಂತ ಮಾಡ್ಬೋದು. ಅದಕ್ಕೆ ಕಾರಣ ಅನ್ನದಾತರು. ಆ್ಯಂಡ್ ಸಾಕಷ್ಟು ಸಹಾಯ ಮಾಡಿದ್ರು. ಇವಾಗ ನೋಡಿದ್ರೆ ಸುರೇಶ್ ಅವ್ರು ಇರ್ಬೋದು, ಅದಕ್ಕೆ ದೊಡ್ಡತನ ಅದು ಹೇಳಿದ್ರು. ಸುರೇಶ್ ಏನೋ ನನ್ನ ಕೈಲಿ ಆಗಿದ್ದು ಮಾಡಿದ್ರೆ ಇಲ್ಲ, ಅದಕ್ಕೆ ಏನಾದರೂ ಒಂದು ಹೃದಯ ಬೇಕು ಅವಾಗ ಮಾಡೋಕ್ಕಲ್ಲ. ತುಂಬ ಅದ್ಭುತವಾದ ಕೆಲಸ. ಇದೇನೊಂದು ಕಟ್ಟಡ ಮಾಡ್ತಿದ್ರೆ ಅದು ಅಪ್ಪಾಜಿಗೆ ಯಾವತ್ತೂ ಕನಸು. ಬರೀ ಪ್ರೊಡ್ಯೂಸರ್ ಮಾತ್ರ ಎಲ್ಲ ಸೆಕ್ಷನ್ಗೂ ಒಂದೊಂದು ಕಟ್ಟಡ ಆಗಬೇಕಂತ ಅವ್ರು ಆಸೆ ಪಟ್ಟರು. ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದು ಕಟ್ಟಡ ಆಗಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀವಿ. ಆ್ಯಂಡ್ ಹೇಳಿದ್ರು ಈ ಥರ ಸಾಲ ಮಾಡಿದ್ದಾರೆ ಅಂತ. ನನ್ನ ಕಡೆಯಿಂದ ನಾನು ಏನು ಮಾಡಬೇಕು ಹೇಳಿ 100% ನಾನು ಮಾಡ್ತೀನಿ. ಯಾಕಂದರೆ ನಮಗೆ ಇವತ್ತು ಏನಾದರೂ ಒಂದು ಬೆಲೆ ಸಿಕ್ಕಿದ್ರೆ ಅದು ನಮ್ಮ ಅನ್ನದಾತರಿಂದ. ಅಪ್ಪಾಜಿ ಹೇಳೋರಿಗೆ ಅಪ್ಪಾಜಿ ಕಾಲದಿಂದ ಬಂದಾಗಲೂ ಇವನ್ ನಮ್ಮನ್ನ ಪ್ರೊಡಕ್ಷನ್ ಮಾಡಿದ್ರು. ನಾನು ಪ್ರೊಡಕ್ಷನಿಂದ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು. ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದರೆ, ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರು ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ. ಏನೇ ಮಾಡಿದ್ರು ಅವ್ರು ಖಂಡಿತ ಏನಂತೀವಿ, ಅವ್ರು ಏನೇ ಮಾಡಿದ್ರು ಖರ್ಚು ಮಾಡಿಸ್ತಾರೆ. ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ, ಅನ್ನೆಸೇ ಬೇಡ. ಒಂದು ಏನಂದ್ರೆ ಇದು ಒಂದು ಫನ್ ಆಗಿ ತಗೋಬಾರ್ದು. ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮನೋಭಾವ ಬಿಟ್ಟು ನಿನ್ನ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೋ ಅದನ್ನ ಮಾಡಿಸಿ. ಅದನ್ನ ಡೈರೆಕ್ಟರ್ ಕೇಳ್ಕೊಳ್ಳೋದು. ಜಸ್ಟ್ ಥಿಂಕ್ ಅಬೌಟ್ ದ ಪ್ರೊಡ್ಯೂಸರ್. ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ, ಚೆನ್ನಾಗಿ ಹೋಗ್ತಾ ಹೋದ್ರೆ ನೀವು ಜೊತೆ ಇರ್ತೀರಾ? ಇಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಇರ್ತೀರಾ? ಬೇಡ, ಜೊತೆಲಿರಿ. ಏನೇ ಕಷ್ಟ ಆದ್ರೂ ಜೊತೆಲಿ. ನಾನು ಅದಕ್ಕೆ ಏನೇ ಆದ್ರೂ ಸರಿ, ಪಿಕ್ಚರ್ ರಿಲೀಸ್ ಆಗುವಾಗ ಇವತ್ತು ನಮ್ಮ ಕರ್ನಾಟಕದ ಬರೋಕ್ಕೆ ರಿಲೀಸು. ಇವತ್ತು ಡೈರೆಕ್ಟ್ರ್ ಫೋನ್ ಮಾಡಿದೆ, ಸರ್ ನಾಳೆ ಏನು ಮಾಡಬೇಕು, ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ, ಬೆಳಿಗ್ಗೆ ಏನಾದರೂ ಇದು ಮಾಡಬೇಕಾ, ಪ್ರಮೋಷನ್ ಮಾಡಬೇಕಾ ಹೇಳಿ, ಒಂದು 4-5 ಚಾನಲ್ಗೆ ಹೇಳಿ. ಯಾಕೆ ಕೇಳ್ತೀನಿ ಅಂದರೆ, ಆಗ ಎಷ್ಟು ಪ್ರಮೋಷನ್ ಆಗುತ್ತೆ ನಾವು ಹೆಲ್ಪ್ ಮಾಡಬೇಕು. ಇನ್ನೊಂದು 2 ಕೋಟಿ ಜಾಸ್ತಿ ಬಂದರೆ ಯಾಕೆ ಬೇಡ ಅನ್ಬೇಕು? ಬರಲಿ, ಚೆನ್ನಾಗಿ ಬರಬೇಕು. ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಹೆಸರು ಮಾಡಿದ್ರು, ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ. ಅದನ್ನು ನಾವು ಬಿಡಬಾರ್ದು, ಅವಕಾಶ ಬಿಡಬಾರ್ದು. ಈ ಥರ ಸ್ಟ್ರಾಂಗ್ ಫೌಂಡೇಶನ್ ಆಗ್ತಾ ಹೋಗ್ಬೇಕು. ಆಮೇಲೆ ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟು ಅವಾಗ ಏನು ಮಾಡಬೇಕು ನೀವು ಹೇಳಿ, ನಾವು 100% ನಾವು ಇದೀವಿ ಅದಕ್ಕೋಸ್ಕರ. ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನು ಮಾಡಬೇಕು, ಸ್ಟೇಜೇ ನಮ್ಮದು. ಸೊ ಅವತ್ತು 100% ನೀವು ಏನು ಮಾಡಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ. ನಾವೆಲ್ಲ ಇರ್ತೀವಿ ಜೊತೆಗೆ. ಅದೇ ಥರ 90 years ಸೆಲೆಬ್ರೇಷನ್ಗೆ 100% ನಾವು ಇದ್ದೀವಿ. ಏನು ಸಪೋರ್ಟ್ ಬೇಕಂತ ಮಾಡ್ತೀವಿ. 100% ಯಾವ ರೀತಿ ಕೊಡಬೇಕು, ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ. ಯಾಕಂದ್ರೆ ದೇವ್ರು ನನಗೆ ಇನ್ನೂ 62 ಅಷ್ಟೇ, ನೋ ಪ್ರಾಬ್ಲಮ್. 62 20 ಥರ ಕುಡಿತೀವಿ ನಾನು, ಡೋಂಟ್ ವರಿ. ಸೊ ನಾವು 100% ಆ ಎನರ್ಜಿನ ಕೊಡ್ತೀವಿ. ಆ್ಯಂಡ್ ಸ್ಟ್ರಾಂಗಾಗಿ ನಿಲ್ಲಿಸ್ತೀವಿ. ಯಾವಾಗಲೂ ನಿರ್ಮಾಪಕರು ಪರವಾಗಿ, ನಿರ್ಮಾಪಕರು ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ನಾವು ಅವ್ರ ಪರವಾಗೇ ಇರ್ತೀವಿ ಯಾವಾಗಲೂ. ಯಾವ ಟೈಮಲ್ಲಿ ಎಷ್ಟೊತ್ತಾಗಲಿ ಮಿಡ್ನೈಟೇ ಬರ್ತಾರೆ ಶಿವಣ್ಣ ಬರ್ತಾನೆ. ಶಿವಣ್ಣ ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಬರ್ತಾರೆ. ನಾನು ಒಂದು ಭರವಸೆ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.